guys. Hey guys, welcome back to my YouTube channel. ಬಹಳ ದಿನದ ನಂತರ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ದಟ್ಸ್ ವೈ ಇವತ್ತು ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಏನೆಲ್ಲ ಅಂತ ನಿಮಗೂ ಕೂಡ ತೋರಿಸುವ. ಆ್ಯಂಡ್ ಎಲ್ಲ ವಿಷಯಗಳನ್ನು ನಾನು ತೋರಿಸೋದಿಲ್ಲ. ಹೌದಾ? ಕೆಲವೊಂದಿಷ್ಟು ನನಗೆ ಅನಿಸ್ಬೇಕು ಅದು ಇನ್ಫಾರ್ಮೇಟಿವ್ ಆ್ಯಂಡ್ ಅದರಿಂದ ಏನಾದರೂ ಇನ್ಫಾರ್ಮೇಟಿವ್ ಸಿಗುತ್ತೆ ಅಂತ ಅಂದರೆ ಮಾತ್ರ ನಾನು ಹಾಕ್ತೀನಿ. ಅಂದ್ರಲ್ಲೂ ಒಂದೊಂದು ನಾರ್ಮಲ್ ಇರೋವು ಇರುತ್ತೆ, ಬಟ್ ಎಲ್ಲ ಟೈಮಲ್ಲೂ ಕಂಟೆಂಟ್ ಸಿಗಲ್ಲ. ಆದರೂ ಹುಡ್ಕೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಹೀಗೆ ಬರೋ ಪರಿಸ್ಥಿತಿ ಯಾಕೆ ಬಂದಿದೆಯಪ್ಪ ಅಂದರೆ, ನಿನ್ನೆ ಊರಿಗೆ ಬಂದಿದ್ದೆ, ಇವತ್ತು ವಾಪಸ್ ಕಾಲೇಜ್ಗೆ ಹೋಗಬೇಕು, ಕಾಲೇಜ್ ಆ್ಯಂಡ್ ಹಾಸ್ಟೆಲ್ಗೆ. ಆ್ಯಂಡ್ ಅದೇ ನಮ್ಮ ಪಪ್ಪ ಬ್ಯುಸಿ ಇರೋ ಕಾರಣ ನಾನು ನಟರಾಜ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದು ನಮ್ಮ ಕುಲಂಬಿ ರೋಡಲ್ಲಿ. ಇದು ಅಷ್ಟೇ ಗೈಸ್, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗುವ. ಆಲ್ಸೋ ನನ್ನ ವಾಯ್ಸ್ ರೀಚ್ ಆಗುತ್ತೋ ಅಷ್ಟೊಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇನ್ನು ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕಾ ಅಥವಾ ಇಷ್ಟ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ, ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನು ಮಾತಾಡೋದಪ್ಪ ಅಂತಂದರೆ, ಯಾಕೆ ಬ್ಲಾಗ್ ಮಾಡಿಲ್ಲ ಅಂತ ತುಂಬ ಜನ DM ಅಲ್ಲಿ ಕೇಳ್ತಾ ಇದ್ದೀರಾ. ಆ್ಯಂಡ್ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಇವಾಗ ನಾನು ಸೆಮ್ ಎಕ್ಸಾಮ್ ಬಂದವು ಆ್ಯಂಡ್ ಪ್ರಿಪ್ರೇಟ್ರಿ 1ರಿಂದ ಸ್ಟಾರ್ಟ್ ಮಾಡ್ತೀವಿ, ಡಿಸೆಂಬರ್ 1ರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಕಡೆ ಒಂಚೂರು ಗಮನ ಕೊಡಬೇಕಾಗಿದೆ ನಾನು. ಯಾಕಪ್ಪ ಅಂತಂದರೆ ಈ ಬ್ಲಾಗ್ ಅನ್ನೋದು ಸೈಡಲ್ಲಿದ್ದರೆ ಅದು ನನಗೆ ಮೇನು. ಸೊ ದಟ್ಸ್ ವೈ ಅದಕ್ಕೆ ನಾನು ಗಮನ ಕೊಡಬೇಕು. ಆ್ಯಂಡ್ ಆಫ್ಟರ್ ಎಕ್ಸಾಮ್ ನಾನು ಡೈಲಿ ಬ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಡೈಲಿ ಬ್ಲಾಗ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಆ್ಯಂಡ್ ಕಂಟೆಂಟ್ ಸಿಗಲ್ಲ ಅಷ್ಟೇ. ನಾನು ಅದೇ ಹಾಸ್ಟೆಲ್ಲು, ಅದೇ ಬಸ್ಸು, ಆ್ಯಂಡ್ ಅದೇ ಶಾಮನೂರು, ಅದೇ ಕಾಲೇಜು, ದಿನ ನಿಮಗೂ ನೋಡಿ ಬೇಜಾರಾಗುತ್ತೆ. ಆ್ಯಂಡ್ ನಾನು ಎಲ್ಲೂ ತಿರುಗಾಡಲ್ಲ. ಸೊ ದಟ್ಸ್ ವೈ. A few moments later. ಊಟ ಆಯ್ತಾ? ಈ ಹಣ್ಣು ಬಂದತ್ ನಮ್ಮ ಜೊತೆಗೆ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಒಂದೇ ಬಸ್ಸಲ್ಲಿ ಬಂದರೂ ಇಬ್ಬರು ಗೊತ್ತಾಗಿಲ್ಲ. ಇವಾಗ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸಿಗ್ತೀವಿ. ಇದು ಜಾಸ್ತಿ ಎಲ್ಲ ಬ್ಲಾಗರ್ಸ್ ಎಡಿಟರ್ನ ಒಬ್ರು ಇಟ್ಕೊಂಡಿರ್ತಾರೆ. ಅದ್ರ ನಂದಿದ್ರಾಗ ಹಂಗಲ್ಲ, ನಾನೇ ಎಡಿಟರ್, ನಾನೇ ಬ್ಲಾಗ್ ಮಾಡೋದು. ನಮಗೆಲ್ಲ ಗೊತ್ತಾಗೋಯ್ತು. ಹಂಗಾಗಿ ಏನಾರ ಐಡಿಯಾ ಕೊಡು. ಯಾರನ್ನಾರು ಒಬ್ರು ಫ್ರೆಂಡಿನ ಇಟ್ಕ. ಯಾರು ಮಾಡ್ಕೊಡ್ತಾರವ ನಮಗೆ? ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಲ್ವಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಳ್ಳೆ ಹಿಂಗೆ ಕಾಣ್ಬೇಕು. ಅದೇ ಜಾಸ್ತಿ ಕಾಣಿಸ್ತಿಲ್ಲ. ತೆಗಿತಾರೆ ನಮ್ಮ ಜೊತೆಗೆ ಇವಾಗ ಅವಳ ಹೆಸರು ಭೂಮಿ, ನಾವೆಲ್ಲ ಕಾಮಿ ಅಂತ ಇಟ್ಟಿದ್ದೀವಿ ಅವಳಿಗೆ. ಕಾಮಿ ಅವರೇ, ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತಿರೋದು? ಹಾಯ್ ಗಾಯ್ಸ್. ಇದೊಂದು ಬಿಟ್ರಿ ಬೇರೆ ಹೇಳ್ರಿ, ಬರೀ ಹಾಯ್ ಗಾಯ್ಸ್. ಒಂದು ನಮ್ಮ ರಶ್ಮಿ ಉಪ್ಪಾರ್ ಅವ್ರಿಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಫಸ್ಟ್ ಲೈಕು, ಆಮೇಲೆ ಶೇರು, ಫಾಲೋ, ನೆಕ್ಸ್ಟ್. ಓಕೆ ಅವ್ರು ನಿಮ್ಮ ಮಾತು ಕರೆಕ್ಟಾಗಿ ಕೇಳ್ಕೊಂಡು ನಾಳೆ ನನ್ನ ಕರೆಕ್ಟ್ 1000 ಫಾಲೋವರ್ ಕಂಪ್ಲೀಟ್ ಆಗಿಬಿಡ್ಬೇಕು ನೋಡು. ಫಾಲೋವರ್, ಸಬ್ಸ್ಕ್ರೈಬರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ಅದನ್ನೇ ಕೇಳ್ರಪ್ಪ.
ಬೆಳೆಸ್ರಿ. ಅಂದರೆ ಕುಳ್ಳಕ್ಕಿದ್ದಾಳೆ ಅದೇನು ಬೇಡ ಇದ್ರಲ್ಲಿ ಬೆಳೆಸ್ರಿ ಸಾಕು, ಇನ್ನು ಇದ್ರಲ್ಲೇನು ಬೆಳೆಸಕ್ಕೆ ಓಯ್ ಕುಳ್ಳಕ್ಕಿರೋದೇನು ಹೈಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಅದಕ್ಕೆ ಹೇಳಿದ್ವಿ ಇಷ್ಟೇ ಇನ್ಸ್ಟಾಗ್ರಾಮಲ್ಲಿ ಬೆಳೆಸ್ರಿ. ಇನ್ಸ್ಟಾಗ್ರಾಮಲ್ಲಿ ನಾನು ಇದೊಂದು ಹೇಳ್ಬೇಕು ಕಣೆ, ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿಲ್ಲ ಅಂತಂದ್ರೂ ಫಾಲೋ ಮಾಡ್ತಾರೆ. ನಾನು ಡೈಲಿ ಫಾಲೋವರ್ಸ್ ಲೈಕ್ಸ್ ಬರ್ತವೆ, ಅದಕ್ಕೊಂದು ಚಿರತ್ನೆ. ಮಾತಾಡ್ರಿ ಈಗ. ಹಾಂ ಮುಂದೆ ಏನಿಲ್ಲ. ರಕ್ಷಿತ್ ಅವರೇ ನಮ್ಮ ಬ್ಲಾಗಲ್ಲಿ ಮಾತಾಡೇ ಇಲ್ಲ, ಮಾತಾಡ್ರಿ. ಈ ರಕ್ಷಿತ್ ಅವರು, ಅನ್ನಪೂರ್ಣ, ದೀಪಿ, ಯಕ್ಷಿಯಾರ್ ಅಂತ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಚಟ್ಕ ಪಟ್ಕ ಚಿಪ್ಸ್ ತಿನ್ನಿ ಖಾರ ಖಾರವಾಗಿರಿ. ಅರ್ಥ ಆಯ್ತು ಅನ್ಸುತ್ತೆ. ಈ ಗಾಯ್ಸ್ ಅಂದ್ಬಿಟ್ಟು ಬೇರೆ ನಾನೇ. ಇವರು ನಮ್ಮ ಕನ್ನಡ ಸರ್, ಇವರು ನಮ್ಮ ಪ್ರಿನ್ಸಿಪಾಲ್, ಇವರು ನಮ್ಮ ಪಿ ಸರ್. ಹಿಂಗೆಲ್ಲ ವ್ಲಾಗಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ಹೇಳಿ 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 ಹೇಳಿ. ಕ್ಯಾಪ್ಟನ್ ಅಂತ ನೋಡಿ ಗೈಸ್. ಬಿಸಿಲಿಗೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೋಡ್ಕೊಂಬಂದ್ರಲ್ವ ಯಾವ್ಯಾವ ಥರ ಸ್ಪೋರ್ಟ್ಸ್ ಆಡಿದರು ಅಂತ, ಅಂಥರಲ್ಲಿ ನಮ್ಮದು ಕೀಟ್ಲೆಗಳು ಎಂತ ಆಯಿತು ಅಂತ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಅಂತ ಅಲ್ಲ, ನೋಡಿದರೆ ಫುಲ್ ಇನ್ ಕೇಸ್ ಅವರಿಗೆ ಧನ್ಯವಾದಗಳು ನನ್ನಿಂದ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬರೋ ತನಕ ವೇಟ್ ಮಾಡಿ. ಆ್ಯಂಡ್ ಹಿಂದೆ ಇರೋ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೋಗೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಹೋಗಿ. ಬಾಯ್ ಆ್ಯಂಡ್ ಟೇಕ್ ಕೇರ್.